ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಕೆಸೆಟ್ ಪರೀಕ್ಷೆನ ಬರೀತಕ್ಕಂಥ ಎಲ್ಲ ಸ್ನೇಹಿತ ವರ್ಗದವರಿಗೆ ಕೆಲವೊಂದಿಷ್ಟು ಲಾಸ್ಟ್ ಮಿನಿಟಲ್ಲಿ ಯಾವೆಲ್ಲ ಟಾಪಿಕ್ಗಳನ್ನು ನೋಡ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಖಂಡಿತವಾಗಿ 35+ ನೀವೇನು ಮಾಡ್ತೀರಿ, ಫಸ್ಟ್ ಪೇಪರಲ್ಲಿ ಪಡಿತೀರಿ. ಮತ್ತು ಮೇನ್ ಎಲಿಜಿಬಿಲಿಟಿ ಇರ್ತಕ್ಕಂಥದ್ದೇ ಫಸ್ಟ್ ಪೇಪರಲ್ಲಿ. ಯಾಕಂದರೆ ಸೆಕೆಂಡ್ ಪೇಪರ್ ಎಲ್ಲರೂ ಕೂಡ ಅವ್ರವ್ರ ಸಬ್ಜೆಕ್ಟ್ದು PG ಲೆವೆಲ್ ಓದಿರ್ತಾರೆ, ಮಾಡ್ತಾರೆ. ಬಟ್ ಫಸ್ಟ್ ಪೇಪರಲ್ಲಿ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ಕೆಲವೊಂದು ಏರಿಯಾಗಳಲ್ಲಿ ನನ್ನ ಒಂದು ಅನುಭವದ ಮೇಲೆಗೆ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಏರಿಯಾಗಳು ಪರ್ಫೆಕ್ಟಾಗಿ ಬರ್ತಾವಲ್ಲ ಅವುಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇನ್ನಷ್ಟು ಕೆಸೆಟ್ನ ವಿಡಿಯೋಗಳಿಗೆ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸಿಲೆಬಸ್ ಫಾರ್ ಪೇಪರ್ 1 ಅಂತ ಇದೆ. ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಕಂಟೆಂಟ್ ಬರ್ತದೆ. ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಕಂಟೆಂಟ್ಗೆ ನೋಡೋದಾದರೆ ಮೇನ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಇದೆ. ಓಕೆನಾ? ಮೆಮೊರಿ ಬೇಸ್ಡ್, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್, ಇದ್ರ ಮೇಲೆ ಒಂದು ಕ್ವಶನ್ಸು. ಆಮೇಲೆ ಈ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತದೆ. ಕಲಿಕಾಕಾರರ ಲಕ್ಷಣಗಳು ಅಂತ ಹೇಳ್ತೀವಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ. ಇವಾಗ ಸ್ವಲ್ಪ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ನೋಡೋದಾದರೆ ಮೆಥಡ್ಸ್ ಆಫ್ ಲರ್ನಿಂಗ್ ಇದೆ. ವಿಶೇಷವಾಗಿ ಇಲ್ಲಿ ಆನ್ಲೈನ್ ಮೆಥಡ್ಸಲ್ಲಿ ಸ್ವಯಂ ಮೇಲೆ, ಸ್ವಯಂ ಪ್ರಭ ಮೇಲೆ ಮತ್ತು ಮೂಕ್ಸ್ಗಳ ಮೇಲೆ ಖಂಡಿತವಾಗಿ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ. ಅದನ್ನು ನೋಡ್ಕೊಂಡೋಗಿ. ಆಮೇಲೆ ಈ ಕಡೆ ಇನ್ನಷ್ಟು ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ಕಂಪಲ್ಸರಿ ಆಗಿರ್ತಕ್ಕಂಥ ನಾವು ಈ ಚಾಯ್ಸ್ ಮತ್ತು ಕ್ರೆಡಿಟ್ ಬೇಸ್ಡ್ ಸಿಸ್ಟಮ್ಸ್ ಆಗಿರ್ಬೋದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಆಗಿರ್ಬೋದು, ಇನೋವೇಷನ್ಸ್ ಮತ್ತು ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿನೂ ಕೂಡ ಖಂಡಿತವಾಗಿ ಕ್ವಶನ್ಸ್ಗಳು ಬರ್ತವೆ. ಇಷ್ಟೋದ್ರೆ ಕಂಪಲ್ಸರಿ 5 to 6 ಕ್ವಶನ್ಸ್ಗಳನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಅಟೆಂಪ್ಟ್ಗಳನ್ನು ಮಾಡ್ಬೋದು. ಇವೇ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಬೇಸಾಗಿ ಇರ್ತವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ರಿಸರ್ಚ್ ಅಪ್ಟಿಟ್ಯೂಡ್. ಈಗಂತನೂ ಕೂಡ ಇದರ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಡೆಪ್ತ್ ಮಾಡಿ ತುಂಬಾ ಕೇಳ್ತಾ ಇದ್ದಾರೆ. ಮೆಥಡ್ಸ್ ಇದೆ ನೋಡಿ, ಅದರಲ್ಲಿನೂ ಕೂಡ 100% ಒಂದು ಕ್ವಶನ್ ಇದೆ. ಪೋಸ್ಟ್ ವಿಸಮ್ ಮತ್ತು ಪೋಸ್ಟಿವಿಸ್ಟಿಕ್ ಅಪ್ರೋಚ್. ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಮೆಥಡ್ಸ್ ಆಫ್ ರಿಸರ್ಚ್ಗಳು, ಆಮೇಲೆ ಸ್ಟೆಪ್ಸ್ ಆಫ್ ರಿಸರ್ಚ್ ನೋಡ್ಕೊಂಡು ಹೋಗಿ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಕೇಳ್ತಾ ಇದ್ದಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ, ರಿಸರ್ಚ್ ಎಥಿಕ್ಸ್ಗಳ ಮೇಲೆ ಪ್ರಶ್ನೆಗಳು ಸಹಿತ ಬರ್ತಾ ಇದ್ದಾವೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಥೇಸಿಸ್ ಮತ್ತು ಇಲ್ಲಿ ಆರ್ಟಿಕಲ್ ರೈಟಿಂಗ್ಗಳ ಫಾರ್ಮೆಟ್ಗಳು ಮತ್ತು ಸ್ಟೈಲ್ಗಳು, ಅದು ಅಮೆರಿಕನ್ ಮಾಡೆಲಲ್ಲಿ ಹೇಗಿರ್ತದ ಅದ್ರ ಮೇಲೆ ಏನು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇನ್ನೂ ಒಂದು ಸಾರಿ ಹೇಳ್ತೀನಿ ನೋಡಿ, ರಿಸರ್ಚಲ್ಲಿರ್ತಕ್ಕಂಥದ್ದು ಪೋಸ್ಟ್ ವಿಸಮ್ ಮತ್ತು ಪೋಸ್ಟಿವಿಸ್ಟಿಕ್ ಮೆಥಡಲ್ಲಿ ನೋಡ್ಕೊಂಡೋಗಿ, ಸ್ಟೆಪ್ಸ್ ಆಫ್ ರಿಸರ್ಚ್ ನೋಡ್ಕೊಂಡೋಗಿ, ಫಾರ್ಮೆಟ್ ನೋಡ್ಕೊಂಡೋಗಿ, ಎಥಿಕ್ಸ್ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿಂದ ಪ್ರಶ್ನೆಗಳು ಗ್ಯಾರಂಟಿಯಾಗಿ 4-5 ಬರ್ತವೆ. ಇನ್ನು ಕಾಂಪ್ರಿಹೆನ್ಷನ್ಸ್ ಅಂತಲೂ ಕೂಡ ಈಸಿ ಇರ್ತದೆ. ಆರಾಮಾಗಿ ನೀವು 5-5 ಏನು ಮಾಡ್ಬೋದು, ಪಡಿಬೋದು. ಬಟ್ ಸ್ವಲ್ಪ ಏನಾಗಿರ್ತದಪ್ಪ ಅಂದರೆ ಪ್ಯಾಸೇಜು ಡೆಪ್ತ್ ಆಗಿರ್ತದೆ. ಅದನ್ನು ಎಷ್ಟೋ ಆಪ್ಷನ್ಸ್ಗಳನ್ನ ನೋಡಿದ್ರು ಕರೆಕ್ಟ್ ಅನಿಸ್ತದೆ. 2, 3 ಎಲ್ಲರದ್ದು ಆಗ್ತದೆ, ಬಟ್ 5-5 ಉತ್ತರಗಳು ಸರಿ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಪ್ರೀವಿಯಸ್ ಇಯರಲ್ಲಿರ್ತಕ್ಕಂಥ ಕಾಂಪ್ರಿಹೆನ್ಷನ್ಗೆ ಕೊಟ್ಟಿರ್ತಕ್ಕಂಥ ಗದ್ಯ ಭಾಗಗಳಿಗೆ ಉತ್ತರಗಳು ಹೇಗಿದಾವೆ ಅನ್ಕೋದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದರೆ ಖಂಡಿತವಾಗಿ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಕಮ್ಯುನಿಕೇಷನ್ ಇದೆ, ಸಂವಹನದಲ್ಲಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ಕ್ವಶನ್ಸ್ ಬರ್ತಾವಪ್ಪ ಅಂದ್ರೆ, ವರ್ಬಲ್ ಮತ್ತು ನಾನ್ ವರ್ಬಲ್, ಇಂಟರ್ ಕಲ್ಚರಲ್, ಗ್ರೂಪ್ ಕಮ್ಯುನಿಕೇಷನ್ಸ್ ಮತ್ತು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ಸ್ಗಳ ಮೇಲೇ ಬಹಳಷ್ಟು ಕ್ವಶನ್ಸ್ಗಳು ಏನು ಮಾಡಿರ್ತಾರೆ, ರೇಸ್ ಮಾಡ್ತಾರೆ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ. ಆಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಬರ್ತದೆ, ಬಾರಿಯರ್ಸ್ ಅಂದರೆ ಸಂವಹನದಲ್ಲಿರ್ತಕ್ಕಂಥ ತೊಡಕುಗಳು, ಅಡೆತಡೆಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಖಂಡಿತವಾಗಿ ನೀವು ನೋಡ್ತೀರಿ. ಇನ್ನು ಮ್ಯಾಥಮೆಟಿಕಲ್ ರೀಸನಿಂಗ್ ಇದೆ. ಓಕೆನಾ? ಅದು ಕೂಡ ಯಾರೆಲ್ಲ ಒಂದು ಸೈನ್ಸ್ ಲೆವೆಲ್ಲು, ಕಾಮರ್ಸ್ ಲೆವೆಲ್ ಸೈಡ್ದವ್ರು ಇದೆಲ್ಲ ಅವ್ರಿಗೆ ಯೂಸ್ ಆಗ್ತದೆ. ಲಾಜಿಕಲ್ ರೀಸನಿಂಗ್ ಕೂಡ ಹಾಗೆ 10 ಕ್ವಶನ್ಸ್ ಇರ್ತವೆ. ಈಸಿಯಾಗಿ ನೀವು ಏನು ಮಾಡ್ಬೋದು, ಭಾಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳಿರ್ತವೆ. ಬಟ್ ಸ್ವಲ್ಪ ನಿಮ್ಗೆ ಏನಾಗಬೇಕಪ್ಪ ಅಂದ್ರೆ ಪ್ರಾಕ್ಟೀಸ್ ಬೇಕು. ಇನ್ನು ಮೇನ್ ಇರ್ತಕ್ಕಂಥದ್ದೇ ಡಾಟಾ ಇಂಟರ್ಪ್ರಿಟೇಷನ್ಸ್. ಒಂದು ಡಾಟಾ ಕೊಡ್ತಾರೆ, ಅರ್ಧಕ್ಕೆ ಡಾಟಾ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬರೀಬೇಕು. ಆಲ್ಮೋಸ್ಟ್ ಆಲ್ ರೇಷಿಯೋಗೆ, ಅನುಪಾತ ಮತ್ತು ಸಮಾನುಪಾತದ ಮೇಲೆ ಇರ್ತಕ್ಕಂಥದ್ದೇ ಈ ಲೆಕ್ಕ ಇರ್ತದೆ. ಪರ್ಸೆಂಟೇಜ್ ಮೇಲೆ ಲೆಕ್ಕಗಳಿರ್ತವೆ. ಒಂದೆರಡು ನೀವು ಪರ್ಸೆಂಟೇಜ್ದು ಮತ್ತು ಇದು ರೇಷಿಯೋದು, ಓಕೆನಾ, ಅದರದ್ದು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋದರೆ, ಒಂದು ನಿಮಗೆ ಲೆಕ್ಕ ಮಾಡ್ತಕ್ಕಂಥ ಸೂತ್ರ ಒಂದೆರಡು ಪ್ರಾಕ್ಟೀಸ್ ಮಾಡಿದರೆ 10 ಅಂಕಗಳನ್ನು ಆರಾಮಾಗಿ ನೀವು ಡಾಟಾ ಇಂಟರ್ಪ್ರಿಟೇಷನಲ್ಲೇ ಗಳಿಸ್ತೀರಿ, 5-5 ಅಂಕ. ಬಟ್ ನಿಮಗೆ ಏನಾಗಬೇಕಪ್ಪ ಅಂದರೆ 1-2-3 ಲೆಕ್ಕಗಳನ್ನು ಖಂಡಿತವಾಗಿ ನೆಟ್ಟಲ್ಲಿ, ಕೆಸೆಟ್ಟಲ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ತೊಗೊಂಡು, ವಿಶೇಷವಾಗಿ ಪರ್ಸೆಂಟೇಜು ಮತ್ತು ರೇಷಿಯೋ ಅವೆರಡನ್ನ ನೋಡ್ಕೊಂಡೋಗಿ ಅನುಪಾತ ಮತ್ತು ಶೇಕಡಾವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ನಿಮಗೆ ಲೆಕ್ಕಗಳು ಬರ್ತವೆ. ಇನ್ನು ICTಯಲ್ಲಿ ನೋಡೋದಾದರೆ ಅಬ್ರಿವೇಷನ್ಸೇ ಇರ್ತವೆ. ಪ್ರತಿ ಸರಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ICTಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋದಾದರೆ ಸ್ಟೋರೇಜ್ ಮೇಲೆ ಇರ್ತದಲ್ಲ, ರಾಮ್ ಆಗಿರ್ಬೋದು, ಅದ್ರ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ ಇರ್ತದೆ. ಅದು ಜನರಲ್ ಅಬ್ರಿವೇಷನ್ಸ್ ಇಲ್ಲಿದೆ ನೋಡಿ, ಅದರ ಮೇಲೆ
ಆಮೇಲೆ ನೆಕ್ಸ್ಟ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ಟು, ಆಮೇಲೆ ಡಿಜಿಟಲ್ ಇನಿಷಿಯೇಟಿವ್ಸ್. ಸೊ ಅದನ್ನು ಮೂರರಲ್ಲಿ ನೋಡ್ಕೊಂಡೋಗಿ ಖಂಡಿತವಾಗಿ 2-3 ಕ್ವಶನ್ಸ್ಗಳು ICT ಮೇಲೆ ಬರ್ತಾವೆ. ಬಟ್ ಅದರಲ್ಲಿ ಅಬ್ರಿವೇಷನ್ಸ್ ಅಂತಲೂ ಕೂಡ 1 or 2 ಕಂಪಲ್ಸರಿಯಾಗಿ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ದಲ್ಲಿ ಪರಿಸರದಲ್ಲಿರ್ತಕ್ಕಂಥದ್ದು, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾಲಿನ್ಯದ ಪ್ರಕಾರಗಳ ಮೇಲೆ ಒಂದು ಕ್ವಶನ್ ಅಂತಲೂ ಕೂಡ ಗ್ಯಾರಂಟಿ ನೋಡ್ತೀವಿ. ಅದು ವಾಯು ಆಗಿರ್ಬೋದು, ಜಲ ಆಗಿರ್ಬೋದು, ಓಕೆನಾ, ನೀರಿನ ಮಾಲಿನ್ಯ ಆಗಿರ್ಬೋದು, ಉಷ್ಣ ಮಾಲಿನ್ಯ ಆಗಿರ್ಬೋದು, ಅದ್ರ ಮೇಲೆ ಒಂದು ಕ್ವಶನ್ಸ್ ಅಂತಲೂ ಕೂಡ ಈ ಪೊಲ್ಯೂಷನ್ಸ್ ಮೇಲೆ ಆರಾಮಾಗಿ ಕೇಳ್ತಾರೆ. ಆಮೇಲೆ ಇನ್ನೊಂದು ಕ್ವಶನ್ಸ್ ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥದ್ದು, ಇದು ನೋಡಿ, ನ್ಯಾಚುರಲ್ ಮತ್ತು ಎನರ್ಜಿ ರಿಸೋರ್ಸಲ್ಲಿ, ಆಮೇಲೆ ಇಲ್ಲಿ ಒಪ್ಪಂದಗಳು ಅಂತ ಬರ್ತವೆ, ಓಕೆನಾ. ಸೊ ಒಪ್ಪಂದಗಳ ಮೇಲೆ ಇರ್ತಕ್ಕಂಥದ್ದು ಒಂದು ಪ್ರಶ್ನೆಗಳು ಇಲ್ಲಿದ್ದಾವೆ ನೋಡಿ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಇದರ ಮೇಲೆ 1 or 2 ಕ್ವಶನ್ಸು 100% ಆಗಿ ಬರ್ತವೆ. ಚೆನ್ನಾಗಿ ನೋಡ್ಕೊಂಡೋಗಿ ಇಲ್ಲಿಂದನೂ ಕೂಡ 3-4 ಕ್ವಶನ್ಸ್ಗಳು ಆರಾಮಾಗಿ ಬರುತ್ತೆ. ರೀಸೆಂಟಾಗಿ ಸ್ವಲ್ಪ ಏನೆಲ್ಲ ಎನ್ವಿರಾನ್ಮೆಂಟಲ್ಲಿ ಯಾರಿಗೆಲ್ಲ ಅವಾರ್ಡ್ ಸಿಕ್ಕದ, ಅವ್ರದ್ದು ವರ್ಕ್ಸ್ ಇದ್ದಾವೆ, ಅದನ್ನು ನೋಡ್ಕೊಂಡು ಹೋದ್ರೂ ಕೂಡ ನೀವು ಪಡಿಬೋದು. ಇನ್ನು ಹೈಯರ್ ಎಜುಕೇಷನಲ್ಲಿ ಪ್ರತಿ ಸರಿನೂ ಕೂಡ ಕಮಿಷನ್ಸ್ಗಳನ್ನೇ ಕೇಳ್ತಾ ಇದ್ದಾರೆ. ಸೊ ನೋಡ್ಕೊಂಡೋಗಿ ಯಾವೆಲ್ಲ ಕಮಿಷನ್ಸ್ಗಳಿದ್ದಾವೆ, ಏನು ರೆಕಮೆಂಡೇಷನ್ಸ್ಗಳನ್ನು ಮಾಡಿದ್ದಾರೆ, ಅದ್ರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಹೈಯರ್ ಎಜುಕೇಷನಲ್ಲಿ ನೋಡ್ತೇವೆ. ರೀಸೆಂಟಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನೋಡ್ಕೊಂಡು ಹೋಗಿ, UGC ಬಗ್ಗೆ ನೋಡ್ಕೊಂಡು ಹೋಗಿ, ಅಲ್ಲಿರ್ತಕ್ಕಂಥ UGCದು ಸ್ಟ್ಯಾಟ್ಯುಟರಿ ಮತ್ತು ನಾನ್ ಸ್ಟ್ಯಾಟ್ಯುಟರಿ ಬಾಡಿಗಳಿದ್ದಾವಲ್ಲ, ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ಸಂಸ್ಥೆಗಳು ಯಾವ ವರ್ಷ ಪ್ರಾರಂಭವಾಯಿತು, ಧ್ಯೇಯವಾಕ್ಯ ಕಚೇರಿಗಳಲ್ಲಿದ್ದಾವೆ, ಅದರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಪೇಪರ್ 1ನಲ್ಲಿ ನಾನು ನಿಮಗೆ ಜಸ್ಟ್ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ. ನಾನು ಹೇಳಿದ ಕಂಟೆಂಟ್ ನೋಡಿದರೆ ಆರಾಮ್ 30-35 ಅಂಕಗಳನ್ನು ಪಡಿತೀರಿ. ಸೊ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.